ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಹಾರಾಣಿ ನಗರ ಸಂಚಾರ ಮಾಡಿಕೊಂಡು ಪ್ರಜೆಗಳ ಯೋಗಕ್ಷೇಮ ವಿಚಾರಿಸ್ಕೊಂಡು ಇಡೀ ರಾಜ್ಯದ ಕ್ಷೇಮ ವಿಚಾರಿಸ್ಕೊಂಡು ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿದ್ದಾಳಲ್ಲ, ಅದಕ್ಕೆ ನನ್ನ ಸೊಸೆ ಆರತಿ ಮಾಡಿ ಅವಳನ್ನ ಒಳಗಡೆ ಕರ್ಕೋಬೇಕು ಅಂತ ತಕ್ಕ ಅಂತ ಕುಣಿತಾ ಇದ್ದಾಳೆ. ಅಜ್ಜಿ, ಅತ್ತೆಗೆ ಎಷ್ಟು ಸಂಭ್ರಮ ಅಲ್ವಾ ಅಜ್ಜಿ? ಇಲ್ದಲೇ ಇರುತ್ತಾ? ಹೇಳ್ತಾಳಲ್ಲ ಯಾವಾಗ್ಲೂ, ಅವಳು ನನ್ನ ಸೊಸೆ ಅಲ್ಲ, ನನ್ನ ಮಗಳು, ನಾನು ಅವಳು ತಾಯಿ ಅಂತ. ಸೀಮೆಗಿಲ್ದಿದ್ದ ಅತ್ತೆ ಸೊಸೆ ಇವರು. ಅಮ್ಮ ಅಮ್ಮ ಅಮ್ಮ. ಹಾ ಬಂದೆ ಅತ್ತೆ, ಆರತಿ ಮಾಡ್ಬಿಡ್ತೀನಿ. ಆರ್ತಿ ಬೇರೆ. ಅರ್ಜುನ ತಗೋ, ಕರ್ಪೂರ ಹಚ್ಚು. ಹಚ್ಚು. ಯಾಕೋ ಹಚ್ಚು? ನಾನೇ ಹಚ್ಬೇಕಾ? ಒಳ್ಳೆ ಸೆಂಟಿಮೆಂಟ್ ಕಣೋ ನಿಂದು. ಕೊಡು. ಇಲ್ಲ, ನನ್ನ ಹೆಂಡತಿಗೆ ನಾನೇ ಆರತಿ ಮಾಡ್ತೀನಿ. ಅರ್ಜುನ, ನಿನ್ಗೆ ತಲೆ ಕೆಟ್ಟಿದ್ಯಾ? ನೋಡು, ಇದೆಲ್ಲ ಹೆಂಗಸ್ರ ಕೆಲ್ಸ. ಸುಮ್ನೆ ತಮಾಷೆ ಮಾಡ್ಬೇಡ, ಕೊಡಿಲಿ. ಅಮ್ಮ, ನಾನೇನ್ ತಮಾಷೆ ಮಾಡ್ತಿಲ್ಲ. ಅಲ್ಲ, ಗಂಡಸರು ಆರತಿ ಮಾಡಬಾರ್ದು ಅಂತಾಗ್ಲಿ, ಅವ್ರ ಕೈಯಲ್ಲಿ ತಟ್ಟೆ ನಿಲ್ಲ ಅಂತಾಗ್ಲಿ, ಕರ್ಪೂರ ಉರಿಯಲ್ಲ ಅಂತಾಗ್ಲಿ ಯಾವ್ದಾದ್ರು ಶಾಸ್ತ್ರ ಪುರಾಣದಲ್ಲಿ ಬರೆದಿದ್ಯಾ? ಇಲ್ಲ ತಾನೆ? ಅಲ್ಲ ಸರ್, ನೀನ್ ಸುಮ್ಮನೆ ಸೇವಂತಿ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಆರತಿ ಮಾಡೋದಕ್ಕೆ ಬೇಕಾಗಿರೋದು ಗಂಡಸು ಹೆಂಗ್ಸಲ್ಲ, ಮನಸ್ಸು, ಒಳ್ಳೆ ಮನಸ್ಸು. ಏಯ್, ಹಾಗಾದ್ರೆ ನನ್ಗೆ ಒಳ್ಳೆ ಮನ್ಸಿಲ್ಲ ಅಂತ ನೀನ್ ಹೇಳ್ತಿರೋದು? ಸೊಸೆ ಹೋಗಿ ಕಣಿ ಕೇಳು. ಮಗ ಅಂತ ಮುದ್ದು ಮಾಡಿ ಕಂಕ್ಳಲ್ ಕೂಸ್ಕೊಂಡು ಬೆಳೆಸಿದಿಕ್ಕೆ ಹಚ್ಚು ಕನ್ನಡದಲ್ಲಿ ನಿನ್ನ ಮುಖಕ್ಕೆ ಮಂಗಳಾರತಿ ಮಾಡ್ದ ಅಂತ ಅಂದೆ. ಮಾಡಪ್ಪ ಮಾಡು ಆ ಆರ್ತಿನ. ಅಜ್ಜಿ, ಫಿಟ್ಟಿಂಗ್ ಇಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ನೋಡಿ. ಸ್ವಲ್ಪ ಸೈಲೆಂಟ್ ಆಗಿದ್ರೆ ನಿಮ್ಗೆ ಒಳ್ಳೇದು. ಅಮ್ಮ, ನೀನು ಒಳ್ಳೆ ಮನ್ಸಿಂದಾನೇ ಆರತಿ ಮಾಡ್ತೀಯ, ಇಲ್ಲಿವರೆಗೂ ಮಾಡಿದ್ಯಾ. ಅದನ್ನ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಒಳ್ಳೆ ಪಾಸಿಟಿವ್ ಉದ್ದೇಶದಿಂದಾನೇ ನೀನು ಯಾವಾಗ್ಲೂ ಆರತಿ ಮಾಡೋದು. ಆದ್ರೆ ನಮ್ಮ ಸುತ್ತ ನೆಗೆಟಿವ್ ಎಲಿಮೆಂಟ್ಸ್ ಇದೆಯಲ್ಲ, ಆ ನೆಗೆಟಿವಿಟಿ ಜೊತೆ ನಿನ್ನ ಪಾಸಿಟಿವಿಟಿ ಹೋರಾಡಕ್ಕಾಗ್ತಿಲ್ಲ ಅಮ್ಮ. ತುಂಬಾ ವೀಕ್ ಆಗಿ ಆಫ್ ಆಗೋಗುತ್ತಮ್ಮ. ಅದಕ್ಕೆ ಇವಳನ್ನ ಎಷ್ಟು ಸಲ ಆರತಿ ಮಾಡಿ ನೀನು ಸಂಭ್ರಮದಿಂದ ಮನೆ ಒಳಗಡೆ ಕರ್ಕೊಂಡ್ರು ಈ ಶಾಕಿಣಿ, ಡಾಕಿಣಿ, ಲಂಕಿಣಿ, ಈ ಕೀಚಕರ ಕಾಂಬಿನೇಷನ್ ಇದೆಯಲ್ಲ, ಇವಳನ್ನ ಮತ್ತೆ ಮತ್ತೆ ಈ ಮನೆಯಿಂದ ಹೊರಗಡೆ ಹಾಕ್ತಾನೆ ಇದೆಯಮ್ಮ. ಏಯ್, ಯಾರಿಗೋ ನೀನ್ ಹೇಳ್ತಾ ಇರೋದು ಶಾಕಿಣಿ, ಲಂಕಿಣಿ, ಡಾಕಿಣಿ ಅಂತ? ಓಹೋ, ಸಾರಿ. ವಿತ್ ಇನಿಷಿಯಲ್ ಹೇಳಿದ್ರೆ ಯಾರು ಶಾಕಿಣಿ ಯಾರು ಡಾಕಿಣಿ ಅಂತ ಗೊತ್ತಾಗ್ತಿತ್ತು ಅನ್ಸುತ್ತೆ. ಈ ಕನ್ಫ್ಯೂಷನ್ ಎಲ್ಲ ನಿಮ್ಗೆ ಇರ್ತಿರ್ಲಿಲ್ಲ. ಅರ್ಜುನ, ಹಾಕ್ತೀನಿ ನೋಡು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನು ಹೀಗೆ ಮಾತಾಡೋದಮ್ಮ. ನಾನು ಹೀಗೆ ಮಾತಾಡೋದನ್ನ ಈ ಮನೆ ವಾತಾವರಣ ನಾನು ಕಲ್ಸ್ಕೊಟ್ಟಿರೋದು. ನೋಡಿ, ನಾನು ಸೇವಂತಿನ ಒಳ್ಳೆ ಮನಸ್ಸಿಂದ ಈ ಮನೆ ಕರ್ಕೊಂಡು ಬಂದಿದ್ದೀನಿ. ನನ್ನ ಮನೆಯಲ್ಲಿ, ನನ್ನ ಮನಸ್ಸಲ್ಲಿ ಇವಳಿಗೆ ಜಾಗ ಕೊಟ್ಟಿದ್ದೀನಿ. ಅದಕ್ಕೆ ಇನ್ಮೇಲಾದ್ರೂ ಅವಳು ಈ ಮನೇಲಿ ಶಾಶ್ವತವಾಗಿರ್ಬೇಕು ಅಂತ ಬಯಸಿ ನಾನು ಈ ಆರತಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಪಾಸಿಟಿವ್ ಎನರ್ಜಿ ಜೊತೆ ನಮ್ಮಮ್ಮನ ಎನರ್ಜಿ ಬೂಸ್ಟರ್ ಕೂಡ ಸೇರ್ಕೊಂಡಿದೆ. ಯಾರೇನೂ ಮಾಡಕ್ಕಾಗಲ್ಲ.
ಹಾ. ಆರತಿ ಮಾಡ್ಲಾ? ಮಾಡು. ಹಾ. ಛೀ, ಬನ್ನಿ. ಬಲಗಾಲಿಟ್ಟು ಒಳಗಡೆ ಬಾ ಸೇವಂತಿ. ಬಾ. ಹ್ಮ್. ಸೇವಂತಿ, ನೀನ್ ಈ ಮನೆಯಲ್ಲಿ ಶಾಶ್ವತವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗದೆ ಇರೋ ತರ ದೇವ್ರ ಹತ್ರ ಆಶೀರ್ವಾದ ತಗೋ. ಹೋಗಿ ತುಪ್ಪದ ದೀಪ ಹಚ್ಚು. ಹೋಗು. ಸೇವಂತಿ, ಹಾಗೆ ಯಾವ ಕೆಟ್ಟ ಶಕ್ತಿಗಳು ನಮ್ಮನ್ನ ಏನು ಮಾಡಬಾರ್ದು, ಯಾವ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀಳಬಾರ್ದು ಅಂತ ಹೋಗಿ ಸ್ಟ್ರಾಂಗ್ ಆಗಿ ಬಿಡ್ಕೊ. ಹೋಗು. ಹೋಗು ಹೋಗು. ಅಮ್ಮ, ಸೇವಂತಿ ಮನೆಗ್ ಬಂದಿದ್ದಾಳೆ. ಅದಕ್ಕೇನಾದ್ರೂ? ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಇದೇ ಖುಷಿಲಿ ಏನಾದ್ರೂ ಸ್ವೀಟ್ ಮಾಡ್ಬೇಕು, ಹೊಟ್ಟೆ ತುಂಬಾ ತಿನ್ಬೇಕು ತಾನೆ. ಅಮ್ಮ, ಇದಕ್ಕೆ ಅಮ್ಮ ಅಂತ ಹೇಳೋದು. ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಅಂತ ಅವ್ರು ಹೇಳ್ದೇನೆ ಅರ್ಥ ಮಾಡ್ಕೊಂಡ್ ಬಿಡ್ತೀಯ. ಅಮ್ಮ, ಇವ್ರನ್ನೇ ಮರ್ತ್ಬಿಟ್ವಿ. ಇವ್ರುಗಳು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೇಕಲ್ವಾ? ಸ್ಪೆಷಲ್ ಆಗಿ ಖಾರದ ಪುಡಿ ಲಡ್ಡುನೋ ಮಿರ್ಚಿ ಬಜ್ಜಿನೋ ಮಾಡಿ ಹಾಕು, ತಿನ್ಲಿ. ಅಯ್ಯೋ, ಬಾಯ್ ಮುಚ್ಚೋ, ನೀನೇ ತಿನ್ನು. ನನಗೂ ಇದ್ರೆ ಚೆನ್ನಾಗಿರೋದು. ಬಂದೆ 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 ಬಂದೆ. ಏಯ್ ಅರ್ಜುನ, ನಿಂದ ಯಾಕೋ ಅತಿ ಆಯ್ತು. ಅಮ್ಮ ಸುಮ್ನಿರಮ್ಮ, ಇವ್ರದೆಲ್ಲ ಒಂಥರ ಎಮ್ಮೆ ಚರ್ಮ ಇದ್ದ ಹಾಗೆ, ದಬ್ಬಳದಲ್ಲಿ ಚುಚ್ಚಿದ್ರು ನೋವಾಗಲ್ಲ. ಇನ್ ಮಾತೇನ್ ಮಹಾ, ಸುಮ್ನಿರು. ಅರ್ಜುನ, ನೀನ್ ಇದೆಯಲ್ಲ. ಆಯ್ತು ಆಯ್ತು, ನಿನಗ್ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಹೋಗಿ ಅಡಿಗೆ ಮಾಡು, ಹೊಟ್ಟೆ ತಾಳ ಆಗ್ತಿದೆ. ಆಯ್ತು, 5 ನಿಮಿಷ. ರೀ ನವೀನ್, ಹೇಳ್ದೆ ತಾನೆ ಆ ಫೈಲ್ಸ್ನೆಲ್ಲ ನಾನು ಕಂಪ್ಯೂಟರಿಂದ ಮೊಬೈಲ್ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅಂತ. ನಾಳೆ ತರ್ತೀನ್ರಿ. ಅಲ್ಲ ರೀ, ಈ ವಯಸ್ಸಿಗೆ ಎಷ್ಟೊಂದು ಮರು ಶುರು ಆಗಿದೆಯಾ ನಿಮ್ಗೆ? ಸರಿ ಬಿಡಿ, ಊಟ ಮಾಡಿದ್ರ ಮಲ್ಕೊಳ್ಳಿ, ನಾಳೆ ಸಿಗ್ತೀನಿ. ಥೋ, ಕರೆಂಟ್ ಈಗಲೇ ಹೋಗ್ಬೇಕಾ? ಲ್ಯಾಪ್ಟಾಪ್ ಬೇರೆ ಇಲ್ಲಿಟ್ನು ಗೊತ್ತಿಲ್ವೇ? ಬ್ಯೂಟಿಫುಲ್. ಈ ಮೇಣದ ಬೆಳಕಲ್ಲಿ ನೀನ್ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದೆ ಗೊತ್ತಾ ಸೇವಂತಿ? ರಂಬೆ ರಂಬೆ ತರ. ನೋನೋ, ನಿನ್ನ ಕಣ್ಣಲ್ಲಿರೋ ಕಾಂತಿ ಅವಳಲ್ಲಿ 1% ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ಯಾರು? ಊರ್ವಶಿ.
ಚಾನ್ಸೇ ಇಲ್ಲ. ಈ ನಿನ್ನ ಮುಗುಳ್ನಗೆ ಸಾಕು, ಅವಳು ಫುಲ್ಲು ಹೊಗೆ. ಇನ್ನೊಬ್ಳು ಯಾರೋ ಇದ್ದಾಳಲ್ಲ, ಮೇನಕೆ. ಈ ನಿನ್ನ ಮುಂಗುರುಳು ಅವಳನ್ನ ನೀವಳಿಸಿ ಬಿಸಾಕ್ಬಿಡತ್ತೆ. ಆಮೇಲೆ ಸಾಕು ನಿಮ್ಮ ಅತಿಯಾದ ವರ್ಣನೆ. ಏನ್ ಸರ್, ಹೊಗಳೋದಕ್ಕೊಂದು ಲಿಮಿಟ್ ಬೇಡ್ವಾ? ಏನ್ ಮಾಡುತ್ತೆ ಸೇವಂತಿ, ಬ್ರಹ್ಮ ನಿನ್ನಂತ ಅನ್ಲಿಮಿಟೆಡ್ ಸೌಂದರ್ಯವಾದ ಪ್ಯಾಕೇಜ್ನ ಸೃಷ್ಟಿ ಮಾಡಿ ನನಗೆ ಬಹುಮಾನವಾಗಿ ಕೊಟ್ಟಿದ್ದಾನಲ್ಲ, ಅವನಿಗೆ ಒಂದು ಥ್ಯಾಂಕ್ಸ್ ಹೇಳ್ದೆ ಇದ್ರೆ ಹೇಗೆ ಹೇಳು? ಹೋಗಿ ಸರ್. ಸರ್ 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 ಕೈಯಲ್ಲಿ ಕ್ಯಾಂಡಲ್ ಇದೆ ಸರ್, ಅದನ್ನ ಇಡಿ ಸರ್. ಸ್ವಲ್ಪ ತಾಳ್ಮೆ ಸರ್. ತಾವ್ ಅದನ್ನೇ ಪದೇ 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 ಟೆಸ್ಟ್ ಮಾಡ್ತಿದ್ದೀರಲ್ಲ ಸರ್. ಅಯ್ಯೋ ಛೇ, ಈ ಹಾಳಾದ ಕರೆಂಟ್ ಯಾಕಾದ್ರೂ ಹೋಗುತ್ತೋ ನನ್ ಜೀವ ತಿನ್ನಕ್ಕೆ. ಕರೆಂಟ್ ಹೋಗೋದು ಜೀವ ತಿನ್ನಕ್ಕಲ್ಲ, ಹೊಸದೊಂದು ಜೀವ ಮಿಡಿಯಕ್ಕೆ. ಛೀ, ಹೋಗಿ ಸರ್. ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಗಾಯಕ್ಕೆ ಕುಡಿ ನೋಟ ಸಾಕು ಮಾಯಿಸೋ ಒಡನಾಟ ಬೇಕು ಮಾತಾಡುವ ದೇವರೇ ನೀನು ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು. ಸೇವಂತಿ, ಇವತ್ತೇನು ವಿಶೇಷ ಗೊತ್ತಾ? ಗೊತ್ತಾ? ಏನ್ ಹೇಳು? ಎಷ್ಟೋ ದಿನ ಆದ್ಮೇಲೆ ಅತ್ತೆ ಇವತ್ತು ತಮ್ಮ ಉಪವಾಸನ ಬ್ರೇಕ್ ಮಾಡಿದ್ರು. ಅಯ್ಯ ನೀನು, ಇವತ್ತೊಂದಿನಾದ್ರೂ ನೀನು ನಿನ್ನ ಅತ್ತೆ ಮಾವ ಅಜ್ಜಿ ಬುಜ್ಜಿ ಲೋಕದಿಂದ ಹೊರಗಡೆ ಬರ್ತೀಯಾ? ಅದೇಗ್ ಸರ್ ಆಗುತ್ತೆ? ಅವ್ರಿಲ್ಲ ಅಂದ್ರೆ ನಾವಾ? ಇಲ್ಲಪ್ಪ, ನನ್ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಬಟ್ ಫಾರ್ ಟೈಮ್ ಬೀಯಿಂಗ್ ಅವ್ರು ಯಾರು ಇವತ್ತು ನಮ್ಮ ಪ್ರಪಂಚದೊಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ. ಆಯ್ತು, ಅದೇನ್ ವಿಶೇಷ ಅಂತ ಹೇಳಿ. ನಿನಗೆಲ್ ನೆನಪಿರುತ್ತೆ, ಈ ಕುಟುಂಬದ ತಾಪತ್ರೆಯಲ್ಲಿ ನೀನು ಮುಳುಗ್ ಹೋಗಿ ತಲೆ ಕೆಡಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದೆ. ನೀನೇನಾದ್ರೂ ಇವತ್ತು ಮನೆ ಬಿಟ್ಟು ಹೋಗದೆ ಇಲ್ಲೇ ಇದ್ದಿದ್ರೆ ಇವತ್ತು ಇಡೀ ದಿನ ಎಂತ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ? ನಿನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರಿ? ನಾನ್ ಹೇಳ್ತೀನಿ. ಆಕಾಶಕ್ಕೆ ಕರ್ಕೊಂಡು ಹೋಗಿ ಆ ನಕ್ಷತ್ರ, ಆ ಚಂದ್ರ, ಈ ಎಲ್ಲಾರ್ ದರ್ಶನನು ಮಾಡಿಸ್ಕೊಂಡು ಹಂಗೆ ಒಂದ್ ಡ್ಯೂಯೆಟ್ ಸಾಂಗ್ ಹಾಡ್ತಾ ಹಾಡ್ತಾ ಇಂದ್ರನ ಹತ್ರ ಪರ್ಮಿಷನ್ ತಗೊಂಡು ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟು ರಂಬೆ, ಊರ್ವಶಿ, ಮೇನಕೆ ಇವ್ರೆಲ್ರನ್ನು ಕರ್ದು ನನ್ ಜೊತೆ ಜುಗಲ್ ಬಂದಿ ಡ್ಯಾನ್ಸ್ ಮಾಡಕ್ ಹೇಳ್ತಿದ್ರು ಏನೋ. ಎಕ್ಸಾಕ್ಟ್ಲಿ 8 ವರ್ಷಕ್ಕೆ ನನ್ನ ಮಗ ದಂಟು ಅನ್ನೋ ಹಾಗೆ ಇವತ್ತು ಸೇವಂತಿ ನನ್ನ ರೂಟ್ಗೆ ಈ ಕ್ಷಣ ಬಂದ್ಬಿಟ್ಲು. ಐ ಲವ್ ಯು. ಅಯ್ಯೋ ಸಾಕು, ಬೆಣ್ಣೆ ಹಚ್ಚಿದ್ದು. ಫಸ್ಟ್ ವಿಷಯ ಏನು ಅಂತ ಹೇಳಿ. ಇವತ್ತೇನ್ ಸ್ಪೆಷಲ್? ಕೀಪ್ ಕಿಸ್ಸಿಂಗ್. ಗೊತ್ತಿಲ್ಲ ಸರ್. ಗೊತ್ತಾಗ್ಲಿಲ್ವಾ? ಸರಿ, ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು, ಗೊತ್ತಾಗತ್ತೆ. ಕಣ್ಮುಚ್ಚು ಅಂದ್ರೆ ತರ್ಲೆಗಳು ಮಾಡ್ತೀವಿ. ಸರ್ ಬಂದೆ. ಇಲ್ಲಿ ಕಣ್ಬಿಡು. ಏಯ್, ಓದು.
ಹ್ಯಾಪಿ ವ್ಯಾಲೆಂಟೈನ್ಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸರ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏಯ್, ಇದು ಮೋಸ. ಇದು ಫಸ್ಟ್ ನಾನ್ ವಿಶ್ ಮಾಡ್ಬೇಕು, ಫಸ್ಟ್ ನಾನ್ ಕೇಕ್ ತಿನ್ಸ್ಬೇಕು ನಿನ್ಗೆ. ಅವೆಲ್ಲ ಆಗಲ್ಲ, ನಾನ್ ವಿಶ್ ಮಾಡಾಗೋಯ್ತಷ್ಟೇ. ಅಯ್ಯೋ ನೀನಾ, ವ್ಯಾಲೆಂಟೈನ್ಸ್ ಡೇ ಅನ್ನೋದೇ ಮರ್ತು ಹೋಗಿದ್ದೆ ನೀನು. ನಾನು ಇಷ್ಟೆಲ್ಲ ಅರೇಂಜ್ ಮಾಡಿ ಕೇಕ್ ತಗೊಂಡ್ ಬಂದ್ರೆ ನೀನ್ ಫಸ್ಟ್ ವಿಶ್ ಮಾಡ್ತೀಯಾ? ಅವೆಲ್ಲ ಆಗಲ್ಲ, ಹೋಗು. ಸರ್, ನೀವೇ ತಾನೇ ಹೇಳಿದ್ದು ಯಾವಾಗ್ಲೂ ಲೇಡೀಸ್ ಫಸ್ಟ್ ಅಂತ. ಸರಿ ಸರಿ, ಬಾ ಕೇಕ್ ಕಟ್ ಮಾಡೋಣ. La 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 la. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು, ಯು ಮೇಡ್ ಮೈ ಡೇ. ಸೇವಂತಿ, ಇವತ್ತಿನ ವಿಶೇಷ ಏನು ಅಂತ ನಿನ್ಗೆ ಹೇಳಕ್ಕಾಗ್ಲಿಲ್ಲ. ಸೊ ನೀನ್ ಸೋತೆ, ನಾನ್ ಗೆದ್ದೆ. ಸೋತಿದ್ದಕ್ಕೆ ಬಹುಮಾನ. ಅಯ್ಯೋ, ನಾನೇ ಯಾಕೆ ಬಹುಮಾನ ಕೊಡ್ಬೇಕು? ಏನೋ ಬೆಟ್ಟಿಂಗ್ಸ್ ಕಟ್ಟಿರೋ ಹಾಗೆ. ಅಯ್ಯೋ, ಬೆಟ್ಟಿಂಗ್ ಕಟ್ಟಿದೀನಿ ಅಂತಾನೆ ಅನ್ಕೊಂಡು ಬಹುಮಾನ ಕೊಡ್ಬೋದಲ್ವಾ? ಆ ಕೆಲ್ಸ ನೀವೇ ಮಾಡಬಹುದಲ್ವಾ? ವೈ ನಾಟ್, ವಿತ್ ಯೋರ್ ಪ್ಲೆಜರ್. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ಬ ದ ನಿ ಸ ನಿ ದ ಬ ಮಗರಿ ಸನಿ ದ ಮ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ಬ ದ ನಿ ದ ಬ ಮ ಗ ಮಗರಿ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ಪ್ರೇಮ, ಪೂಜಾ, ಮಗಳೇ, ಏನ್ರಿ? ನಾನು ನಿಮ್ಗೆಲ್ಲ ಒಂದು ವಿಷಯ ಹೇಳ್ಬೇಕಂತ ಮಾಡಿದ್ದೀನಿ. ಏನದು? ಇವತ್ತಿಂದ ನೀನ್ ಎಲ್ರಿಗೂ ಅಡಿಗೆ ಮಾಡ್ಬೇಕು. ಅಡಿಗೆ ಮಾಡಕ್ ಬರುತ್ತೆ ತಾನೇ? ಬರಲ್ಲ ಸರ್. ಬರಲ್ವಾ? ಬರೀ ತಿನ್ನೋದು ಮಾತ್ರ ಕಲ್ತಿದ್ದೀಯಾ? ಇಲ್ಲ ಸರ್, ನೀವು ಇಷ್ಟಪಡೋ ಹಾಗೆ ಮಾಡ್ಕೊಡ್ತೀನಿ. ನಾನು ಭೋಜನ ಪ್ರಿಯ, ನನಗಿಷ್ಟವಾಗಿದ್ದನ್ನ ಮಾಡಿಕೊಡ್ತೀಯ ಅಂತ ನಾನು ನಂಬಿದ್ದೀನಿ. ಆಮೇಲೆ ಪ್ರೇಮ, ಪೂಜಾ, ನೀವ್ಯಾರು ಇವನಿಗೆ ಹೆಲ್ಪ್ ಮಾಡ್ಕೂಡ್ದು. ಹಾಗೇನಾದ್ರೂ ಹೆಲ್ಪ್ ಮಾಡಿದ್ರೆ ನಾನು ಈ ಡೀಲ್ನ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಓಕೆ? ಆಯ್. ಅಂಜನಾಥನೆಯ ಕಾಪಾಡಪ್ಪ, ಕಾಪಾಡಪ್ಪ ಸ್ವಾಮಿ.
ಮಿಸ್ಟರ್, ಮುಂದಿನ ವಾರ ನಿಮ್ಮ ಮಗಳ ಮದುವೆ ಇದೆ ಅಲ್ವಾ? ಹೌದು ಮೇಡಮ್. ಮದುವೆನ ನೀವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಆ ಮದುವೆಗೆ ವಿವಿಐಪಿಗಳೆಲ್ಲ ಬರ್ತಿದ್ದಾರೆ. ಬರೋರೆಲ್ಲ ದೊಡ್ಡ ಜನಗಳಾಗಿರೋದ್ರಿಂದ ಒಳ್ಳೆ ಗಿಫ್ಟ್ ರೂಪದಲ್ಲಿ ತುಂಬಾ ಕಲೆಕ್ಷನ್ ಆಗುತ್ತಲ್ಲ. ಮೇಡಮ್, ಇವರು ಕಲೆಕ್ಷನ್ ವಿಚಾರದಲ್ಲಿ ತುಂಬಾನೇ ಎಕ್ಸ್ಪರ್ಟು. ಇವರ್ ರೈಟ್ ಅರ್ಜುನ್. ಇಷ್ಟ ದಿನ ಆಫೀಸಲ್ಲಿ ಕುತ್ಕೊಂಡು ವಸೂಲಿ ಮಾಡ್ತಿದ್ರು. ಈಗ ಮಗಳ ಮದುವೆ ಹೆಸರಿನಲ್ಲಿ ದೊಡ್ಡದಾಗಿ ವಸೂಲಿ ಮಾಡಕ್ ಹೊರಟಿದ್ದಾರೆ. ಸಾಕ್ಷಿ, ಫೋನ್ ರಿಸೀವ್ ಮಾಡು. ಶಿಟ್, ಈ ಸಾಕ್ಷಿ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಯಾಕೆ ಸರ್ ಆಗಿ ನೋಡ್ತಿದ್ದೀರಾ? ಓ, ಇದೇನಪ್ಪ, ಇವರು ದಿಢೀರ್ ಅಂತ ಬಂದು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತನಾ? ನೀವು ಸೇವಂತಿಗೆ ಸೇರ್ಬೇಕಾಗಿರೋ ಲ್ಯಾಂಡ್ನ ಮಾರಿ ಹಣ ತಗೊಂಡಿದ್ದೀರಾ. ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಾಗೆ ಸತ್ಯ ಒಪ್ಕೊಂಡ್ರೆ ಕೆಲಸ ಬೇಗ ಮುಗಿಯುತ್ತೆ. ಇಲ್ಲ ಅಂದ್ರೆ ನೀವು ಈ ಕೆಲಸನ ಬಿಟ್ಕೊಡ್ಬೇಕಾಗತ್ತೆ. ನಾವು ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಸುದರ್ಶನ್ನ ಹಿಡಿಯೋದಕ್ಕೆ ಹೋಗಿದ್ವಿ. ಆದ್ರೆ ನಾವು ಬರೋ ವಿಷಯ ಗೊತ್ತಾಗಿ ಮಿಸ್ ಆಗೋಗಿದ್ದಾನೆ. ನೀವು ಮಾತ್ರ ಪಾಪ ಸಿಕ್ಕಾಕೊಂಡ್ಬಿಟ್ರಿ. ಸೇವಂತಿ ಹೆಸರಲ್ಲಿದ್ದ ಲ್ಯಾಂಡ್ನ ಸುದರ್ಶನ್ ಹೆಸರಿಗೆ ರಿಜಿಸ್ಟರ್ ಮಾಡಿಸೋದಕ್ಕೆ ಯಾರಾಗ ನೀವು ಸಪೋರ್ಟ್ ಮಾಡಿದ್ರಿ ಹೇಳಿ? ಯಾರು ಹೇಳಿ? ನಾನು ಯಾರಿಗೂ ಸಪೋರ್ಟ್ ಮಾಡಿಲ್ಲ. ನಾನು ಆ ರೀತಿ ಕೆಲಸನೂ ಮಾಡಿಲ್ಲ ಮೇಡಮ್. ನಮ್ಮ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇದೆ. ಆದ್ರೂ ಕಾನೂನಿನ ಪ್ರಕಾರ ನಿಮ್ಮನ್ನು ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ತಗೋಬೇಕಲ್ವಾ? ಅದಕ್ಕೆ ಕೇಳ್ತಾ ಇರೋದು. ಇಲ್ಲ ಅಂದ್ರೆ ನಿಮ್ಮನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ತಗೋಬಹುದು. ನಿಮ್ಗೆ ಯಾವ್ದು ಬೆಸ್ಟು? ಇಲ್ಲೇ ಹೇಳಿದ್ರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ. ಇಲ್ಲ ಅಂದ್ರೆ ಹಲೋ ಮಿಸ್ಟರ್, ನಿಮ್ಮನ್ನೇ ಕೇಳ್ತಾ ಇರೋದು. ಹೇಳಿ ಹೇಳಿ ಅಂದೆ. ಹೇಳ್ತೀನಿ ಮೇಡಮ್, ಹೇಳ್ತೀನಿ. 2 ದಿನದ ಹಿಂಗಡೆ ಅನು ಮತ್ತೆ ಸಾಕ್ಷಿ ಬಂದಿದ್ರು. ಸರಿ, ಈ ವಿಷಯ ನಾನು ಫೋನ್ ಮಾಡಿ ತಿಳಿಸೋಣ. Anu, pick up the call. ಇವಳು ರಿಸೀವ್ ಮಾಡ್ತಿಲ್ಲ. ಇವರಿಬ್ರು ಏನ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಸಿಕ್ಕಾಕೊಂಡ್ರೆ ಎಲ್ರು ಸಿಕ್ಕಾಕೊಳ್ತೀವಿ. ಏನ್ ಮಾಡೋದು? ನೋಡಿ, ಅವರಿಬ್ರು ಏನಾದ್ರೂ ಮಾಡ್ಕೊಂಡೋಗ್ಲಿ, ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋಣ. ನಡೀರಿ ಬೇಗ. ತುಂಬಾ ಗತ್ತಿಂದ ನನ್ನ ಜೊತೆ ಮಾತಾಡಿದ್ರು ಮೇಡಮ್. ಸೇವಂತಿ ಫೋಟೋ ತೋರಿಸಿದ್ರು. ನಾನು ಯಾರೋ ಗೊತ್ತಿರೋರು ಅಂತ ಅನ್ಕೊಂಡು ರಿಜಿಸ್ಟ್ರೇಷನ್ ಏನ್ ಹಾಗೆ ಗುರಾಯಿಸ್ತಿದ್ದೀರ ಆಫೀಸರ್? ಕೆಲವು ವಿಷಯಗಳು ಆಚೆ ಬರ್ತಿದ್ದ ಹಾಗೆ ಸತ್ಯನ ಒಪ್ಕೋಬೇಕು. ಅದೇ ತಪ್ಪಿಸ್ಕೊಳ್ಳೋಕಿರೋ ಒಂದೇ ದಾರಿ. ಹೋಗ್ಲಿ ಬಿಡಿ, ಆಗಿದಾಯ್ತು. ಮುಂದಿನ ವಾರ ನಿಮ್ಮ ಮಗಳ ಮದುವೆ ಬೇರೆ. ಒಂದ್ ಕೆಲಸ ಮಾಡಿ, ಆ ಲ್ಯಾಂಡ್ನ ಇಮಿಡಿಯೇಟ್ ಆಗಿ
ಮತ್ತೆ ಸೇವಂತಿ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡಿ. ಇಲ್ಲ ಮೇಡಮ್, ತಪ್ಪಾಗುತ್ತೆ. ಆಲ್ರೆಡಿ ನಾನು ಹೆಸರಿಗೆ. ಹಾಗಾದ್ರೆ ಮೊನ್ನೆ ಮಾಡಿದ್ರಲ್ಲ ಅದು ತಪ್ಪಲ್ವಾ? ಒರಿಜಿನಲ್ ಓನರ್ನ ಸ್ಕಿಪ್ ಮಾಡಿ ಅವಳ ಹೆಸರಲ್ಲಿದ್ದ ಲ್ಯಾಂಡ್ನ ಬೇರೆಯವ್ರಿಗೆ ಮಾಡ್ಕೊಟ್ರಲ್ಲ ಅದು ತಪ್ಪಲ್ವಾ? ಈಗ ಮತ್ತೆ ಅದೇ ಜಾಗನ ಒರಿಜಿನಲ್ ಓನರ್ಗೆ ರಿಜಿಸ್ಟರ್ ಮಾಡ್ಕೊಡೋದು ತಪ್ಪಾ? ನೋಡಿ, ಮರ್ಯಾದೆಯಿಂದ ಪೇಪರ್ಸ್ಗೆ ಸೈನ್ ಮಾಡಿ. ನೋಡಿ, ಸೇವಂತಿ ಹೆಸರಿಗೆ ಆ ಜಾಗ ಸೇರ್ಬೇಕು ಅಂತ ರೆಡಿ ಮಾಡಿರೋ ಡಾಕ್ಯುಮೆಂಟ್ಸ್ ಆಲ್ರೆಡಿ ಸೇವಂತಿ ಸೈನ್ ಮಾಡಿದಾಳೆ. ನೀವು ಸೀಲ್ ಹಾಕಿ ಸೈನ್ ಮಾಡಿಬಿಟ್ರೆ ಕೆಲಸ ಮುಗಿಯುತ್ತೆ. ಸೈನ್ ಮಾಡಿ. ಯಾಕೆ ಸರ್ ಹಾಗೆ ನಿಂತಿದ್ದೀರಾ? ಸೈನ್ ಮಾಡಿ. ಅದು ನೀವೀಗ ಸೈನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಲಾಕಪ್ ಹಾಕ್ಬೇಕಾಗತ್ತೆ. ಸೈನ್ ಮಾಡಿ. ಮಾಡ್ತೀನಿ ಮೇಡಮ್. ಸರ್, ಆ 25 ಲಕ್ಷ ಏನು? ಅದೇ ಸರ್, 25 ಲಕ್ಷ. ಓ, ಅದಾ? ಅದು ಸೇವಂತಿ ಕಟ್ಟೋ ಆಶ್ರಮಕ್ಕೆ ಫಸ್ಟ್ ಡೊನೇಷನ್ ಆಗಿ ನೀವೇ ಕೊಟ್ಟಿದ್ದೀರಾ. ಬಿಡಿ. ಆ ಹಣ ಅಂತೂ ವಾಪಸ್ ಮಾತ್ರ ಬರಲ್ಲ. ಸೇವಂತಿ, ಏನ್ ಹೇಳ್ತೀಯಾ? ಹೌದು ಸರ್. 25 ಲಕ್ಷ ಇದ್ರೆ ಆಶ್ರಮದ ಕೆಲ್ಸನ ಇವಾಗ್ಲಿಂದಾನೇ ಶುರು ಮಾಡ್ಬಿಡ್ಬಹುದು. ಸರಿ, ಹಾಗೆ ಮಾಡೋಣ. ಸೇವಂತಿ, ಮತ್ತೆ ಆ ಜಾಗ ನಿನ್ನ ಹೆಸರಿಗೆ ಆಯ್ತು. ಏನ್ ಸರ್, ಇವತ್ತೇ ಅನ್ಸತ್ತಲ್ಲ ನೀವು ಇಷ್ಟು ನಿಯತ್ತ ಕೆಲಸ ಮಾಡಿರೋದು ಅಂದ್ರೆ? ಅರ್ಜು, ಈ ಕೇಸ್ ಸಂಬಂಧಪಟ್ಟ ಹಾಗೆ ಅನು ಮತ್ತೆ ಸಾಕ್ಷಿ ವಿಚಾರಣೆನ ಮಾಡ್ಲೇಬೇಕು. ಹೌದು ಮೇಡಮ್. ಅಶ್ವಿನ್, ಏನಿದು? ಇನ್ನು ನೆಲ ಒರೆಸ್ತಾನೆ ಇದೆಯಾ? ಇನ್ನು ಯಾವಾಗ ಅಡಿಗೆ ಮಾಡಿ ಯಾವಾಗ ನಮ್ಗೆ ಊಟಕ್ಕೆ ಹಾಕ್ತೀಯಪ್ಪ? ಅಂಕಲ್, ಅಯ್ಯೋ, ಸಾರಿ 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 ಸಾರಿ. ನೀವು ಊಟಕ್ಕೆ ಬರೋಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡಿರ್ತೀನಿ ಸರ್. ನನಗೇನು ಹೆಚ್ಚಿಗೆ ಬೇಡಪ್ಪ. ಸಿಂಪಲ್ ಆಗಿ ಚಪಾತಿ, ಹೀರೆಕಾಯಿ ಪಲ್ಯ, ಸೊಪ್ಪಿನ ಸಾರು, ಸ್ವಲ್ಪ ಅನ್ನ ರಸಮ್ಮು, ಮಜ್ಜಿಗೆ ಅಷ್ಟೇ ಸಾಕು. ನಿನಗೇನ್ ಬೇಕು ಹೇಳೆ? ನನ್ಗೇನು ಬೇಡ ರೀ. ಏನ್ ಮಾಡಿರ್ತಾನೋ ಅದನ್ನೇ ತಿಂತೀನಿ. ಏ, ಸಂಕೋಚ ಪಟ್ಕೋಬೇಡವೇ. ಅವನಿಗೆ ಅದಕ್ಕೋಸ್ಕರನೇ ಸಂಬಳ ಕೊಡ್ತಾ ಇರೋದು. ಏನ್ ಬೇಕು ಅಂತ ಹೇಳು. ಇಲ್ಲ, ನನ್ಗೇನು ಬೇಡ. ಪುಣ್ಯಾತ್ಮ ಕಣಪ್ಪ ನೀನು. ಒಳ್ಳೆ ಯಜಮಾನಿ ಸಿಕ್ಕಿದ್ದಾಳೆ. ಅವಳಿಗೇನು ಬೇಡವಂತೆ. ನಡಿಯೇ.